ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಉದ್ದಿನಬೇಳೆ ಬಳಸದೆ ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಈ ರೀತಿ ಹತ್ತಿಯಂತೆ ಮೃದುವಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಇಲ್ಲಿ ಯಾವುದೇ ರೀತಿಯ ಈನೋ ಆಗಲಿ ಅಥವಾ ಸೋಡಾ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ. ಯಾವುದನ್ನು ಬಳಸದೆ ಈ ರೀತಿ ಗೂಡಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ, ಕೊಕೊನಟ್ ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ದೋಸೆ ಅಕ್ಕಿ ಕೂಡ ಬಳಸ್ಕೊಳ್ಬೋದು. ಇದೇ ಅಕ್ಕಿ ಬೇಕು ಅಂತೇನಿಲ್ಲ. ನಾರ್ಮಲ್ ಆಗಿ ಯಾವ ಅಕ್ಕಿ ಬಳಸ್ತೀರಿ ಅನ್ನ ಮಾಡಲಿಕ್ಕೆ ಅದೇ ಅಕ್ಕಿನ ಬಳಸ್ಕೊಳ್ಳಿ. ಇವಾಗ ಈ ಅಕ್ಕಿನ ಒಂದು 2-3 ಸರಿ ನೀಟಾಗಿ ತೊಳ್ಕೊಳ್ಬೇಕು. ಯಾವುದೇ ಅಕ್ಕಿ ಬಳಸ್ಕೊಳ್ಳಿ, ಒಂದು 3-4 ಸರಿ ನೀಟಾಗಿ ತೊಳೆದಿಟ್ಕೊಳ್ಳಿ. ಅಂದಾಗ ಮಾಡ್ತಕ್ಕಂಥ ದೋಸೆ ಕೂಡ ತುಂಬಾ ವೈಟ್ ಕಲರಲ್ಲಿ ಬರುತ್ತೆ. ಇವಾಗ ನೋಡಿ, ನಾನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿರ್ತಕ್ಕಂಥ ಅಕ್ಕಿಗೆ ಮುಳುಗುವಷ್ಟು ನೀರನ್ನ ಸೇರಿಸಿ ಒಂದು 5 ಗಂಟೆ ನೆನೆಸಿಟ್ಕೊಳ್ಬೇಕು. ಇಲ್ಲಿ ಉದ್ದಿನಬೇಳೆ ಆಗಲಿ ಕಡಲೆಬೇಳೆ ಆಗಲಿ ಯಾವುದನ್ನು ಬಳಸೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ನೀವು ಬಳಸ್ಕೊಳ್ಬೋದು. ನಾನು ಬಳಸಿಲ್ಲ ಇಲ್ಲಿ. ಬೇಕು ಅಂದರೆ ಸೇರಿಸ್ಕೊಂಡು ಈ ರೀತಿ ನೆನೆಸಕ್ಕಿಡಿ. ಈ ರೀತಿ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸಿ ಒಂದು 5 ಗಂಟೆ ಈ ಅಕ್ಕಿನ ನಾವು ನೆನೆಸಕ್ಕಿಡಬೇಕು. ಹಾಗಾಗಿ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ 5 ಗಂಟೆವರೆಗೂ ನೆನೆಸಕ್ಕಿಡೋಣ. ಇವಾಗ ನೋಡಿ 5 ಗಂಟೆ ಆಗಿದೆ. 5 ಗಂಟೆ ನಂತರ ಇದನ್ನು ನಾವು ರುಬ್ಕೊಳ್ಬೇಕು. ಅಕ್ಕಿನ ರುಬ್ಕೊಳ್ಬೇಕು. ಇದರಲ್ಲಿ ಇರ್ತಕ್ಕಂಥ ನೀರನ್ನ ನಾವು ತೆಕ್ಕೊಂಡ್ಬಿಡೋಣ. ಹಾಗೆ ಈ ರೀತಿ ನೆನೆಸಕ್ಕಿಟ್ಟಿರ್ತಕ್ಕಂಥ ನೀರಿಂದ ಮತ್ತೆ ನಾವು ಅಕ್ಕಿನ ತೊಳ್ಕೊಳ್ಬಾರ್ದು. ಜಸ್ಟ್ ನೀರನ್ನ ತೆಗೆದ್ರೆ ಸಾಕು. ಇವಾಗ ಈ ಅಕ್ಕಿನ ನಾವು ರುಬ್ಕೊಳ್ಬೇಕು. ಇದ್ರ ಜೊತೆಗೆ ಮೇಯ್ನಾಗಿ ಹಸಿ ತೆಂಗಿನಕಾಯಿ ಕೊಬ್ಬರಿ ಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಒಂದು 2 ಬ್ಯಾಚ್ ಆಗುವಷ್ಟು ರುಬ್ಕೊಳ್ತಿದ್ದೀನಿ. ಮೊದಲನೇ ಬ್ಯಾಚಿಗೆ ಮಾತ್ರ ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಯಾವ ಕಪ್ಪಿಂದ ನಾನು ಅಕ್ಕಿ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬ್ರೌನ್ ಕಲರ್ನ ತೆಗೆದು ಬರೀ ಬಿಳಿ ಭಾಗ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ರೈಸ್ ಅಥವಾ ಅನ್ನನ ಬಳಸ್ಕೊಳ್ತಿದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ತಾ ನೈಸಾಗಿ ರುಬ್ಕೊಂಡು ಬರೋಣ. ಇವಾಗ ನೋಡಿ ರುಬ್ಬಿದ್ದಾಗಿದೆ. ಈ ರೀತಿ ರುಬ್ಕೊಂಡ್ರೆ ಸಾಕು. ಯಾವುದೇ ಉದ್ದಿನಬೇಳೆ ಬಳಸದೆ ಸೆಟ್ ದೋಸೆನ ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಹಬ್ಬಗಳಲ್ಲಿ ತೆಂಗಿನಕಾಯಿ ಜಾಸ್ತಿ ಪ್ರಮಾಣದಲ್ಲಿ ಉಳಿದಿರುತ್ತೆ. ಅಂಥ ಸಮಯದಲ್ಲಿ ಈ ಒಂದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. 1ನೇ ಬ್ಯಾಚಿಗೆ ಸೇರಿಸಿರ್ತಕ್ಕಂಥ ಕೊಕೊನಟ್ ಅಥವಾ ತೆಂಗಿನಕಾಯಿನೇ ಸಾಕಾಗುತ್ತೆ. ಮತ್ತೆ ಸೇರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಕ್ಕಿನ ಮಾತ್ರ ನಾನು ರುಬ್ಬಿ ಸೇರಿಸ್ಕೊಳ್ತಿದ್ದೀನಿ. ಅಂದರೆ 1 ಬ್ಯಾಚ್ ಜೊತೆಗೆ ಅಕ್ಕಿ ಹಾಗೆ ಅನ್ನನ ಸೇರಿಸ್ಕೊಂಡು ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಉಳಿದಂಥ ಅಕ್ಕಿನ ಪ್ಲೇನಾಗಿ ಸ್ವಲ್ಪ ನೀರು ಸೇರಿಸ್ತಾ ನೈಸಾಗಿ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ನೆನಿತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇವಾಗ ನೋಡಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ನೀವಿಲ್ಲಿ ಸಕ್ಕರೆನೂ ಸೇರಿಸ್ಕೊಳ್ಬೋದು. ನಾನು ಜಸ್ಟ್ ಉಪ್ಪು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಯಾವುದೇ ರೀತಿಯ ಸೋಡಾ ಅವಶ್ಯಕತೆ ಇಲ್ಲದೆ ಈ ದೋಸೆನ ನಾವು ಮಾಡ್ಕೊಳ್ಬೋದು. ಉಪ್ಪನ್ನ ಸೇರಿಸಿ ಹೋಲ್ ನೈಟ್ ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಬಿಡೋಣ. ನೀವೇನಾದರೂ ಇದನ್ನು ನೈಟ್ ಮಾಡೋದಾಯಿತು ಅಂತಂದರೆ ಬೆಳಗ್ಗೆ ರುಬ್ಬಿ ಇಟ್ಕೊಳ್ಬೇಕು, ಫರ್ಮೆಂಟೇಷನ್ ಮಾಡಿಸ್ಕೊಳ್ಬೇಕು. ಹಾಗಾಗಿ ಇವಾಗ ನೋಡಿ ಬೆಳಗ್ಗೆ ಆಗಿತ್ತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಕೊಂಡಿದೆ ಅಂತ. ಇನ್ನು ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟು ಉಬ್ಕೊಳ್ಳುತ್ತೆ. ನಾನು ನೈಟ್ ರುಬ್ಬುವಾಗ ತುಂಬ ಲೇಟಾಗಿ ರುಬ್ಕೊಂಡಿದ್ದೆ. ಹಾಗಾಗಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಉಬ್ಕೊಂಡಿದೆ. ಯಾವುದೇ ರೀತಿಯ ಉದ್ದಿನಬೇಳೆ ಬಳಸದೇ ಇದ್ದರೂ ಕೂಡ ಈ ಒಂದು ಹಿಟ್ಟು ಉಬ್ಕೊಂಡಿರುತ್ತೆ. ಇವಾಗ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಬೇಕು ಅಂದರೆ ನೀವು ಅಡುಗೆ ಸೋಡಾ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಳ್ಬೋದು. ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಳಸ್ತಿಲ್ಲ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ಹಂಚನ್ನ ಕಾಯ್ಲಿಕ್ಕಿಟ್ಟಿದ್ದೆ. ಕಾಯ್ದಿರ್ತಕ್ಕಂಥ ಹಂಚಿಗೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸೆಟ್ ದೋಸೆನ ಹಾಕ್ಕೊಳ್ಳಿ. ಒಂದು 2 ಚಮಚ ಅಥವಾ 2 ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಜಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಒಂದು ಸ್ವಲ್ಪ ಹೋಲ್ಗಳು ಆಗ್ತಿದೆ ಅಂದಾಗ ವೇಟ್ ಮಾಡಿಕೊಂಡು ನಂತರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಕೂಡ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಇರ್ತಕ್ಕಂಥ ಹಸಿ ಹಿಟ್ಟು ಈ ರೀತಿ ಡ್ರೈ ಆಗಬೇಕು. ನೋಡಿ, ಯಾವುದೇ ಸೋಡಾ ಬಳಸದೆ, ಯಾವುದೇ ಉದ್ದಿನಬೇಳೆ ಬಳಸದೆ, ಯಾವುದೇ ರೀತಿಯ ಈನೋ ಬಳಸದೆ ಎಷ್ಟು ಪರ್ಫೆಕ್ಟಾಗಿ ತೆಂಗಿನಕಾಯಿ ಸೆಟ್ ದೋಸೆ ರೆಡಿಯಾಗಿದೆ ಅಂತ. ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ತೆಂಗಿನಕಾಯಿಂದ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ತೆಂಗಿನಕಾಯಿ ಬಳಸಿರೋದ್ರಿಂದ ಯಾವುದೇ ರೀತಿಯ ಸ್ಮೆಲ್ ಕೂಡ ಬರೋದಿಲ್ಲ. ಇದು ತೆಂಗಿನಕಾಯಿಂದ ಮಾಡಿರ್ತಕ್ಕಂಥ ಸೆಟ್ ದೋಸೆ ಅಂತ ಅನಿಸೋದೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ.
ಹತ್ತಿಯಷ್ಟೇ ಹೊಳಪಾಗಿರುತ್ತೆ, ಅದ್ರ ಜೊತೆಗೆ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಒಂದು ತೆಂಗಿನಕಾಯಿ ದೋಸೆ. ಬೇಕು ಅಂದರೆ ಬೇಯಿಸುವಾಗ ತುಪ್ಪ ಅಥವಾ ಎಣ್ಣೆನ ನೀವು ಸೇರಿಸ್ಕೊಳ್ಬೋದು, ಇಲ್ಲ ನಾವು ಸೇರಿಸಲ್ಲ ಅಂದರೆ ಪರವಾಗಿಲ್ಲ. ಆಲ್ರೆಡಿ ನಾವು ಬಳಸಿರ್ತಕ್ಕಂಥ ಒಂದು ತೆಂಗಿನಕಾಯಲ್ಲೇ ಎಣ್ಣೆ ಅಂಶ ಇರುತ್ತೆ, ಹಾಗಾಗಿ ನಾನಿಲ್ಲಿ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಬಳಸ್ಕೊಂಡಿಲ್ಲ. ನೀವು ಬೇಕು ಅಂದರೆ ಬೇಯಿಸುವಾಗ ಬಳಸ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ದೋಸೆ ಗೂಡು ಕಟ್ಕೊಂಡಿದೆ. ಇದ್ರ ಜೊತೆಗೆ ಒಂದು ಕಾಯಿ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿನ ನೀವು ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ತೆಂಗಿನಕಾಯಿ ದೋಸೆ ರೆಡಿಯಾಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಮೆಂತ್ಯಕಾಳಾಗಲಿ ಅಥವಾ ಸಕ್ಕರೆನಾಗಲಿ ಬಳಸದೇ ಇದ್ದರೂ ಕೂಡ ನ್ಯಾಚುರಲ್ ಆಗಿ ಒಂದು ಕಲರ್ ಬಂದಿರುತ್ತೆ ನೋಡಿ. ಗೋಲ್ಡನ್ ಕಲರಲ್ಲಿ ರೆಡಿಯಾಗಿದೆ. ಬೇಕು ಅಂದರೆ ಎರಡೂ ಬದಿಯಲ್ಲಿ ಕೂಡ ನೀವು ಬೇಯಿಸ್ಕೊಳ್ಬೋದು, ಇಲ್ಲ ಇದೇ ದೋಸೆನ ನೀವು ತಿಳುವಾಗಿ ಕೂಡ ಹಾಕ್ಕೊಳ್ಬೋದು. ಸೆಟ್ ದೋಸೆ ಅಂತಲ್ಲ, ತಿಳುವಾಗಿ ಕೂಡ ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ದೋಸೆ ರೆಸಿಪಿಗಳು ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ತೆಂಗಿನಕಾಯಿಂದ ಮಾಡಿರ್ತಕ್ಕಂಥ ಸೆಟ್ ದೋಸೆ ಎಷ್ಟು ಪರ್ಫೆಕ್ಟ್ ಆಗಿದೆ. ಕೆಲವು ಬಾರಿ ಉದ್ದಿನಬೇಳೆ ಇಲ್ಲದೇ ಇದ್ದಾಗ ಅಥವಾ ಉದ್ದಿನಬೇಳೆ ಬಳಸೋಕ್ಕೆ ಇಷ್ಟ ಇಲ್ಲ ಅಂದಾಗ ಒಂದು ತೆಂಗಿನಕಾಯಿ ಇತ್ತು ಅಂದರೆ ಸಾಕು, 1 ಕಪ್ ತೆಂಗಿನಕಾಯಿ ಇತ್ತು ಅಂದರೆ ಸಾಕು, ಈ ರೀತಿ ಸ್ಪಾಂಜಿ ರೀತಿಯಲ್ಲಿರ್ತಕ್ಕಂಥ ಒಂದು ದೋಸೆನ ನಾವು ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.